ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇಂದಿನ ಮಾಹಿತಿಯುಕ್ತ ಅದಕ್ಕಿಂತಲೂ 1000 ಪಟ್ಟು ಹೆಚ್ಚು ತುಲಾ ರಾಶಿಯ ಸ್ನೇಹಿತರೆ, ವಿಶೇಷ ಮತ್ತು ಮಹತ್ವದ ಜ್ಯೋತಿಷ್ಯ ಕಾರ್ಯಕ್ರಮದ ಅತ್ಯಂತ ಪವಿತ್ರ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಈಗ ಸಿದ್ಧರಾಗಿರಿ. ಜಗತ್ತು ಈಗ ಭಗವಾನ್ ಶ್ರೀಹರಿ ವಿಷ್ಣುವನ್ನು ರಕ್ಷಕ ಮತ್ತು ಸಂಪತ್ತನ್ನಾಗಿ ಹೊಂದಿರುವುದರಿಂದ ಸಿಹಿ ತಿಂಡಿಗಳನ್ನು ವಿತರಿಸಲು ಸಿದ್ಧರಾಗಿ. ಮಾತಾರಾಣಿ ಧನಲಕ್ಷ್ಮೀ ದೇವಿ ಅವರ ಅನಂತ ಕೃಪೆಯಿಂದ ಮುಂದಿನ 24 ಗಂಟೆಗಳಲ್ಲಿ 5 ದೊಡ್ಡ ಶುಭ ಸುದ್ದಿಗಳು ಬರುತ್ತಿವೆ. ಹೌದು ಸ್ನೇಹಿತರೆ, ಆದ್ದರಿಂದ ನಾವು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಸಿಹಿ ತಿಂಡಿಗಳನ್ನು ನೀಡಬೇಕಾಗುತ್ತದೆ. ಈಗ ನೀವು ತುಂಬ ಆನಂದಿಸುತ್ತೀರಿ ಮತ್ತು ನಾನು ನಿಮಗೆ ಹೇಳುತ್ತಿದ್ದೇನೆ, ಏಕೆಂದರೆ ಸ್ನೇಹಿತರೆ, ತಲೆ ಮತ್ತು ಬಾಲಗಳು ನಿಮ್ಮದಾಗುತ್ತವೆ. ಈಗ ನಿಮ್ಮ ಹೆಸರು ಎಲ್ಲೆಡೆ ಪ್ರಸಿದ್ಧಿಯಾಗುತ್ತದೆ. ನಾನು ನಿಮಗೆ ಹೇಳಲು ಹೊರಟಿರುವುದು, ಈಗ ನಿಮ್ಮ 2 ಕೈಗಳಲ್ಲಿ ಯಶಸ್ಸಿನ ಲಡ್ಡು ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ನಿಮ್ಮ 2 ಕೈಗಳಲ್ಲಿ ಯಶಸ್ಸು ಇರುತ್ತದೆ ಮತ್ತು ನೀವು ಎಲ್ಲಿಗೆ ಹೋದರೂ ನಿಮ್ಮ ಎಲ್ಲೆಡೆ ಪ್ರಾಬಲ್ಯ ಸಾಧಿಸುತ್ತೀರಿ. ನೀವು ಪ್ರಸಿದ್ಧಿಯಾಗುತ್ತೀರಿ. ಎಂತಹ ಒಳ್ಳೆಯ ಸುದ್ದಿ! ಭಗವಾನ್ ಭೋಲೆನಾಥ್ ಮತ್ತು ವಿಶ್ವ ರಕ್ಷಕ ಭಗವಾನ್ ಶ್ರೀ ಹರಿ ವಿಷ್ಣು ಅವರು ನಿಮಗೆ ಈ ಅವಕಾಶವನ್ನು ನೀಡಲಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮ ಬಡತನ ನಾಶವಾಗುತ್ತದೆ. ಈ ವಿಡಿಯೋ ನೋಡುವವರು ಅದೃಷ್ಟವಂತರು ಮತ್ತು ತಡ ಮಾಡುವವರು ಈ ಒಳ್ಳೆಯ ಸುದ್ದಿಯನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮೆಲ್ಲರಿಗೂ ತುಂಬ ವಿಶೇಷವಾಗಿರುತ್ತದೆ. ನಿಮಗಾಗಿ ಒಂದು ಅದೃಷ್ಟದ ವಿಡಿಯೋ ಇಲ್ಲಿದೆ. ಸ್ನೇಹಿತರೆ, ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಮತ್ತು ಸಮಯ ಈಗ ಬಂದಿದೆ. ಈಗ ಕಾಯುವಿಕೆ ಮುಗಿದಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಸಿದ್ಧರಾಗಿ. ಈಗ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಏಕೆಂದರೆ ಸ್ನೇಹಿತರೆ, ದೇವರುಗಳ ದೇವರು ಸ್ವತಃ ಮಹಾದೇವ ಅವರು ನಿಮ್ಮ ಜೀವನವನ್ನು ಬದಲಾಯಿಸಲು ಮತ್ತು ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲು ನಿರ್ಧಾರ ಮಾಡಿದ್ದಾರೆ. ಮತ್ತು ನೀವು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡುವುದನ್ನು ಮರೆಯಬೇಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಖಂಡಿತ 3 ಬಾರಿ ಬರೆಯಿರಿ. ಮುಂದಿನ 24 ಗಂಟೆಗಳಲ್ಲಿ ಇದು ನಿಮ್ಮ ಜೀವನದಲ್ಲಿ ಎಂತಹ ಐತಿಹಾಸಿಕ ಬದಲಾವಣೆಗಳನ್ನು ತರುತ್ತದೆ ಎಂದರೆ, ನಿಮ್ಮ ಬಡತನ ನಿರ್ಮೂಲನೆಯಾಗುತ್ತದೆ. ನಿಮ್ಮ ಬಡತನ ಸಂಪೂರ್ಣ ಮಾಯವಾಗುತ್ತದೆ. ಈ ಮಾಹಿತಿ ನೀವು ಕಾಯುತ್ತಿದ್ದ ಕ್ಷಣ ಬಂದಿದೆ ಮತ್ತು ನಿಮಗೆ ಹೇಳುತ್ತಿದ್ದೇನೆ ಸ್ನೇಹಿತರೆ, ದೇವತೆಗಳ ದೇವರಾದ ಭಗವಾನ್ ಮಹಾದೇವನು ನಿಮ್ಮ ಮೇಲೆ ತುಂಬ ಕೃಪೆ ತೋರಿದ್ದಾರೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಮಹಾದೇವನು ನಿಮಗಾಗಿ ಒಂದು ದೊಡ್ಡ ಉಡುಗೊರೆಯನ್ನು ಕೊಡಲಿದ್ದಾನೆ, ಸಂದೇಶ ಕಳಿಸಿದ್ದಾನೆ. ಈ ಸಂದೇಶವು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ನೀವು ಈ ಸಂದೇಶವನ್ನು ಸ್ವೀಕರಿಸಿದ ತಕ್ಷಣ ನಿಮ್ಮ ಜೀವನವು ಬದಲಾಗುತ್ತದೆ. ಏಕೆಂದರೆ ಇದು ಸಣ್ಣ ಅಥವಾ ಸಾಮಾನ್ಯ ಸಂದೇಶವಲ್ಲ, ಇದು ಜೀವನವನ್ನು ಬದಲಾಯಿಸುವ ಸಂದೇಶವಾಗಿರುತ್ತದೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ನೋವನ್ನು ಅನುಭವಿಸಿದ್ದರೂ ದೇವರಿಗೆ ಅದೆಲ್ಲವೂ ಗೊತ್ತು. ನಿಮಗೆ ಗೊತ್ತಿದೆ, ದೇವರಿಗೂ ಗೊತ್ತು. ಈಗ ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಹಂಬಲಿಸುತ್ತಿದ್ದೀರಿ. ಜೀವನದಲ್ಲಿ ಸಂತೋಷ ಬರುವ ಮೊದಲು ಬಹಳಷ್ಟು ಸಮಸ್ಯೆಗಳು ಬರುತ್ತವೆ. ನೀವು ಅದೇ ಕೆಲಸವನ್ನು 5 ಬಾರಿ ಮಾಡಬೇಕು. ಆಗಲೂ ನೀವು ಶ್ರಮಿಸುತ್ತಿರುವ ಯಶಸ್ಸನ್ನು ಸಾಧಿಸುವುದಿಲ್ಲ. ನೀವು ಶ್ರಮಿಸುವ ಯಶಸ್ಸಿಗಾಗಿ ಕಾಯುತ್ತೀರಿ. ವಿಧಿಯ ಆಟವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಮತ್ತು ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳುತ್ತೇನೆ, ಈ 3 ಪ್ರಮುಖ ಘಟನೆಗಳು ಈಗ ನಿಮ್ಮ ಹಣೆ ಬರಹದಲ್ಲಿ ಬರೆಯಲ್ಪಟ್ಟಿವೆ. ದೇವರುಗಳ ದೇವ ಮಹಾದೇವ ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸುವವರು. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ಸಂಪೂರ್ಣವಾಗಿ 100ರಷ್ಟು ನಿಜ. ಇಡೀ ಜಗತ್ತು ನಿಮ್ಮ ಮುಂದೆ ಮಂಡಿಯೂರಲಿದೆ, ಏಕೆಂದರೆ ಇದ್ದಕ್ಕಿದ್ದಂತೆ ಸಂತೋಷದ ಗಂಟೆಗಳು ಮೊಳಗಲಿವೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾಗಲಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಜಾಗರೂಕರಾಗಿರಿ, ಏಕೆಂದರೆ ನೀವು ಸಮಯ ದೂರ ಹೋಗುತ್ತಿರುವ ಸಮಯವು ಮತ್ತೆ ಎಂದಿಗೂ ನಿಮ್ಮ ಜೀವನಕ್ಕೆ ಹಿಂತಿರುಗುವುದಿಲ್ಲ. ಕೆಲವು ದುಃಖಗಳು ನಿಮ್ಮ ಅದೃಷ್ಟದಿಂದ ಉಂಟಾಗುತ್ತದೆ ಮತ್ತು ಇನ್ನು ಕೆಲವು ನೀವು ಮಾಡಿದ ತಪ್ಪುಗಳಿಂದಾಗಿ ನೀವು ಅದನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಅದರಲ್ಲಿ ಕೆಲವು ನಿಮ್ಮ ಶತ್ರುಗಳಿಂದ ಉಂಟಾಗಿವೆ. ಒಂದು ರೀತಿಯಲ್ಲಿ ಇದು ನಿಮ್ಮಿಬ್ಬರ ತಪ್ಪುಗಳು. ಆ ಸಮಯದಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕಡೆ ಇಲ್ಲದಿದ್ದಾಗ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ.
ಆದರೆ ಸ್ನೇಹಿತರೆ, ನಿಮ್ಮ ಅದೃಷ್ಟವು ನಿಮ್ಮನ್ನು ಬೆಂಬಲಿಸಲು ಪ್ರಾರಂಭಿಸಿದಾಗಿನಿಂದ, ನಿಮ್ಮ ಅದೃಷ್ಟ ನಿಮಗೆ ದಯೆ ತೋರಿಸಿದಾಗಿನಿಂದ ನೀವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದೀರಿ. ಏಕೆಂದರೆ ಸ್ನೇಹಿತರೆ, ನೀವು ನಿಮ್ಮ ಜೀವಿತ ಅವಧಿಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಮತ್ತು ತುಂಬ ಪ್ರಯತ್ನ ಮಾಡಿದ್ದೀರಿ. ನೀವು ಅದನ್ನು ಈಗಲೇ ಮಾಡಿದರೂ ಸಹ ನಾನು ಸರಿಯಾಗಿ ಮಾಡಿದ್ದೇನೆ ಎಂದು ನಿಮಗೆ ಖಚಿತವಿಲ್ಲ ಸ್ನೇಹಿತರೆ. ಏಕೆಂದರೆ ಜನರು ಎಡವಿ ಬಿದ್ದ ನಂತರವೇ ಬೇಗನೆ ಚೇತರಿಸಿಕೊಳ್ಳುತ್ತಾರೆ. ಈಗ ನೀವು ತುಂಬ ಎಡವಿ ಬಿದ್ದಿದ್ದೀರಿ, ತುಂಬ ಕಷ್ಟ ಅನುಭವಿಸಿದ್ದೀರಿ ಮತ್ತು ತುಂಬ ಮೋಸ ಹೋಗಿದ್ದೀರಿ. ಜನರು ಸತ್ಯವನ್ನೇ ಹೇಳಿದರೂ ನೀವು ಅವರನ್ನು ನಂಬುವುದಿಲ್ಲ. ಹೌದು ಸ್ನೇಹಿತರೆ, ನಾವು ನಿಮಗೆ ಹೇಳುತ್ತಿದ್ದೇವೆ, ಹಾಗೆಯೇ ನೀವು ಅದನ್ನು ಮಾಡುತ್ತಲೇ ಇರಬೇಕು. ನೀವು ಇದನ್ನು ಸರಿಪಡಿಸಿಕೊಳ್ಳುವುದರಿಂದ ಆಗ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುವುದನ್ನು ನೀವು ನೋಡುತ್ತೀರಿ. ಹೌದು ಸ್ನೇಹಿತರೆ, ಏಕೆಂದರೆ 5 ದೊಡ್ಡ ಸುದ್ದಿಗಳು ನಿಮ್ಮ ಮನೆ ಬಾಗಿಲಲ್ಲಿ ನಿಂತಿವೆ, ಆದರೆ ಇನ್ನೂ ಯಶಸ್ಸು ನಿಮಗೆ ಲಭ್ಯವಾಗಿಲ್ಲ. ಮತ್ತು ಈ ಒಳ್ಳೆಯ ಸುದ್ದಿ ನಿಮಗಾಗಿ ಬಹಳ ದಿನಗಳಿಂದ ಕಾತರದಿಂದ ಕಾಯುತ್ತಿದೆ. ನೀವು ಕೆಲವು ವಿಶೇಷ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಕೆಲವು ಪ್ರಮುಖ ಕೆಲಸಗಳಿವೆ. ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಇದು ನಿಮ್ಮ ಮನೆಯಿಂದ ಬಡತನದ ಎಲ್ಲ ಕುರುಡುಗಳನ್ನು ತೆಗೆದುಹಾಕುತ್ತದೆ. ಹಾಗಾದರೆ ಯಾವುದು ಹಾಗೂ ಏನು ಮಾಡಬೇಕು? ಯಾವ ವಿಶೇಷ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು? ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚಿಸುತ್ತೇವೆ ಮತ್ತು ಇದನ್ನು ನಿಮಗೆ ತಿಳಿಸುತ್ತೇವೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ವ್ಯವಹಾರವು ಹೇಗೆ ನಡೆಯುತ್ತದೆ ಎಂಬುದನ್ನು ಬಹಿರಂಗಪಡಿಸುತ್ತೇವೆ. ನಿಮ್ಮ ವ್ಯವಹಾರವು ಹೇಗೆ ಲಾಭ ಗಳಿಸುತ್ತದೆ? ನಿಮ್ಮ ಕೆಲಸದ ಸ್ಥಿತಿ ಹೇಗಿದೆ? ನೀವು ಉದ್ಯೋಗ ಆಧಾರಿತ ವ್ಯಕ್ತಿಯಾಗಿದ್ದರೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಹೇಗಿರುತ್ತದೆ? ನಿಮ್ಮ ಪ್ರೇಮ ಜೀವನ ಹೇಗಿದೆ? ನಾವು ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚಿಸುತ್ತೇವೆ, ಅವುಗಳನ್ನು ವಿವರವಾಗಿ ವಿವರಿಸುತ್ತೇವೆ. ಆದ್ದರಿಂದ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ, ದೇವರುಗಳ ದೇವರು ಮಹಾದೇವ ಮತ್ತು ತಾಯಿ ಪಾರ್ವತಿ ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಭಾರಿ ಪರಿಣಾಮ ಬೀರುತ್ತಾರೆ, ಬದಲಾವಣೆಯನ್ನು ತರುತ್ತಾರೆ. ಹೌದು ಸ್ನೇಹಿತರೆ, ಬದಲಾವಣೆಗೆ ಸಿದ್ಧರಾಗಿರಿ. ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹೌದು ನೋಡಿ, ಸಮಯ ಕೆಟ್ಟದಾಗಿರಬಹುದು, ಆದರೆ ನಿಮ್ಮ ಇಡೀ ಜೀವನ ಕೆಟ್ಟದಾಗಿರಲು ಸಾಧ್ಯವಿಲ್ಲ. ಇಂದಿನ ಸಮಸ್ಯೆಗಳು ಕೇವಲ ಹಳೆಯ ಕತೆ ನನ್ನ ಪ್ರಿಯ ಸ್ನೇಹಿತರೆ. ಆದ್ದರಿಂದ ಇಂದಿನ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ ಕೊನೆಯವರೆಗೂ ನೋಡಿ, ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾವು ಈ ಚಿಹ್ನೆಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ನಾವು ಸಕಾರಾತ್ಮಕ ವಿಷಯಗಳು ಮತ್ತು ಸರಳ ಪರಿಹಾರಗಳ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ. ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಪಡೆಯುತ್ತೀರಿ. ನಿಮಗಾಗಿ ಎಂದು ಭಾವಿಸಿದರೆ ಇದನ್ನು ಸ್ನೇಹಿತರೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಅಥವಾ ಇದು ಸದಸ್ಯರಿಗೆ ಅಥವಾ ಪರಿಚಯಸ್ಥರಿಗೆ ಉಪಯುಕ್ತವಾಗಿದ್ದರೆ ಅವರೊಂದಿಗೆ ಇದನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಇದು ಸುವರ್ಣ ಅವಕಾಶ. ಸ್ನೇಹಿತರೆ, ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಎಂದಿಗೂ ನಿಲ್ಲಿಸಬಾರದು. ಕಠಿಣ ಪರಿಶ್ರಮ ನಿಮ್ಮ ಜೀವನದ ದೊಡ್ಡ ಮಂತ್ರ. ನೀವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ನಿಮ್ಮ ಜೀವನದ ವಾಹನವು ಇದ್ದ ಸ್ಥಳದಲ್ಲಿಯೇ ಇರುತ್ತದೆ, ತುಕ್ಕು ಹಿಡಿಯುತ್ತದೆ. ಏಕೆಂದರೆ ಈಗ ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ಸಿದ್ಧರಾಗಿರಿ, ಅದು ಕೂಡ ಹೆಚ್ಚುತ್ತದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮಾತ್ರ. ದೇವತೆಯಲ್ಲಿ ನಂಬಿಕೆ ಇಡಿ. ನಿಮಗೆ ದೇವರಲ್ಲಿ ನಂಬಿಕೆ ಮತ್ತು ವಿಶ್ವಾಸವಿದ್ದರೆ ನೀವು ಮಣ್ಣನ್ನು ಮುಟ್ಟಿದರೂ ಸಹ ಅದು ಚಿನ್ನವಾಗುತ್ತದೆ. ಅದು ಕೂಡ ನೀವು ದೇವರ ಮೇಲಿನ ನಿಮ್ಮ ನಂಬಿಕೆಯನ್ನು ಎಂದಿಗೂ ಮುರಿಯಲು ಬಿಡಬೇಡಿ. ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಯಾವಾಗಲೂ ನಿಮ್ಮ ಹಿರಿಯರನ್ನು ಗೌರವಿಸಿ. ಸಾಧ್ಯವಾದರೆ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಲು ಮರೆಯದಿರಿ. ಇದು ಕೂಡ ಒಂದು ಉತ್ತಮ ಪರಿಹಾರವಾಗಿದೆ. ಯಾರ ಮೇಲೂ ದ್ವೇಷ ಭಾವನೆಯನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಏಕೆಂದರೆ ಜೀವನವು ಕೇವಲ ಹಣ ಗಳಿಸುವುದರ ಬಗ್ಗೆ ಅಲ್ಲ. ನಿಜವಾದ ಯಶಸ್ಸು ಎಂದರೆ ನಿಮ್ಮ ಹಣದಿಂದ ಸಂತೃಪ್ತಿ, ನಿಮ್ಮ ಕುಟುಂಬದೊಂದಿಗೆ ಪ್ರೀತಿ ಮತ್ತು ನಿಮ್ಮ ಹೃದಯದಲ್ಲಿ ಶಾಂತಿಯನ್ನು ಹೊಂದಿರುವುದು. ಹೌದು ಸ್ನೇಹಿತರೆ, ಈ 3 ಜೀವನ
ನಿಮ್ಮ ಜೀವನದಲ್ಲಿ ಇದ್ದರೆ ನೀವು ಯಶಸ್ಸಿನ ವ್ಯಕ್ತಿ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಇಂದು ಯಾರದಾದರೂ ಹಿಂದೆ ಇದ್ದರೂ ಈ ಆಲೋಚನೆ ನಿಮ್ಮ ಜೀವನದಲ್ಲಿ ಮುಂದುವರೆದರೆ ನೀವು ಮುಂದೆ ಸಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮಗಾಗಿ ನಾವು ಮಾತ್ರ ದೇವಿಗೆ ಪ್ರಾರ್ಥಿಸುವುದು ಇದನ್ನೇ, ಓಂ ಮಾತ್ರ ದೇವತೆ, ಓಂ ಕರ್ತನೆ, ಓಂ ಪರಮಾತ್ಮನೇ. ಓ ದೇವರೇ, ಯಾರೇ ಆಗಿರಲಿ, ವಿಡಿಯೋ ನೋಡುವ ಯಾರೇ ಆಗಿರಲಿ, ಅವರ ಜೀವನದಲ್ಲಿ ಯಾವಾಗಲೂ ಸಂತೋಷ, ಶಾಂತಿ, ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕ ಶಕ್ತಿ ಕೊಡು ಎಂದು ನಾವು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಅವರ ಕುಟುಂಬದಲ್ಲಿ ಸದಾ ಪ್ರೀತಿ ಇರಲಿ. ಕಷ್ಟಪಟ್ಟು ದುಡಿಯುವವರು ಸರಿಯಾದ ದಿಕ್ಕನ್ನು ಕಂಡುಕೊಳ್ಳಲಿ ಮತ್ತು ತನ್ನ ಜೀವನದಲ್ಲಿ ತೊಂದರೆಗೊಳಗಾದವನು ಧೈರ್ಯವನ್ನು ಪಡೆಯಬಹುದು, ಅವನ ತೊಂದರೆಗಳು ದೂರವಾಗಬಹುದು ಮತ್ತು ತನ್ನ ಜೀವನದಲ್ಲಿ ತೊಂದರೆಗೊಳಗಾದವನು ಅವನ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲು, ಅವನನ್ನು ಸುಧಾರಿಸಲು ಪ್ರಯತ್ನಿಸಬಹುದು. ನಿಮಗೆ ಶಕ್ತಿ ಸಿಗಲಿ. ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಕೊನೆಯ ಮಾಹಿತಿಯು ತುಂಬ ಉಪಯುಕ್ತವಾಗಿದೆ. ಅದರ ಮಿತಿಯೊಳಗೆ ಇರಲು ಹೇಳಿ. ತಲುಪಬೇಕಾದ ಸ್ಥಳ ದೂರವಿದ್ದರೂ ನಾನು ಭರವಸೆ ದೀಪವನ್ನು ಉರಿಯುತ್ತಲೇ ಇದ್ದೇನೆ. ಬನ್ನಿ, ನಾವು ಮುಂದುವರಿಯಲು ಧೈರ್ಯವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಸ್ನೇಹಿತರೆ, ಇದು ನಿಮ್ಮಲ್ಲಿ ಇದ್ದರೆ ರಾಣಿಯು ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದ್ದರೂ, ನೋವು ಅನುಭವಿಸುತ್ತಿದ್ದರೂ, ಅವಮಾನ ಅನುಭವಿಸುತ್ತಿದ್ದರೂ ಅದು ವ್ಯರ್ಥವಾಗುವುದಿಲ್ಲ. ಇದೆಲ್ಲವೂ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಸಂಭವಿಸುತ್ತದೆ. ಪ್ರತಿಯೊಂದು ನೋವು ನಿಮ್ಮನ್ನು ಬಲಪಡಿಸಿದೆ. ಹೌದು, ಪ್ರತಿಯೊಂದು ಯಶಸ್ಸು ನಿಮಗೆ ಹೆಚ್ಚಿನದನ್ನು ಕಲಿಸಿತು. ಮತ್ತು ಆ ರಾತ್ರಿಯಲ್ಲಿ ನೀವು ಒಂಟಿಯಾಗಿ ಅಳುವವರೆಗೂ ಯಾರೂ ನಿಮ್ಮನ್ನು ಬೆಂಬಲಿಸದಿದ್ದರೆ, ನಿಮ್ಮ ಮನಸ್ಸಿನಲ್ಲಿರುವುದನ್ನು ಯಾರೂ ನಿಮಗೆ ಹೇಳದ ಸಮಯ ದೇವರು ನೋಡುತ್ತಿದ್ದನು ಮತ್ತು ಅವನು ತನ್ನ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದನು. ಭಗವಾನ್ ಮಹಾದೇವ ಅವರು ಯೋಚಿಸುತ್ತಿದ್ದರು, ಭಗವಾನ್ ಕೃಷ್ಣ ನೋಡುತ್ತಿದ್ದನು ಮತ್ತು ಸ್ನೇಹಿತರೆ, ಅವನು ನಿಮ್ಮನ್ನು ನೋಡಿ ನಗುತ್ತಿದ್ದನು, ಏಕೆಂದರೆ ಈ ನೋವನ್ನು ಅನುಭವಿಸಿದ ತಮ್ಮ ಮಗು ವಜ್ರವಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಹೌದು, ಯಾರೇ ಆಗಲಿ, ಜೀವನದಲ್ಲಿ ನೋವು ಮತ್ತು ಸಂಕಟಗಳನ್ನು ಎದುರಿಸಿದವರು ಒಂದು ದಿನ ವಜ್ರವಾಗುತ್ತಾನೆ. ಹೌದು ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ನಿಮ್ಮ ಜೀವನ ಬದಲಾಗಲಿದೆ. ನಿಮ್ಮ ಯಶಸ್ಸನ್ನು ನೋಡಿ ಜನರು ಅಸೂಯೆ ಪಡುವ ಸಮಯ ಬರುತ್ತಿದೆ. ನಿಮಗೆ ತಿಳಿದಿದೆಯೇ ವಿಚಿತ್ರವಾದ ವಿಷಯ ಯಾವುದು? ನೀವು ಬೇಸರಗೊಂಡಾಗ ಜನರು ಬಡ ವ್ಯಕ್ತಿ ಎಂದು ಹೇಳುತ್ತಾರೆ, ಅವನಿಗೆ ಏನೂ ಆಗುವುದಿಲ್ಲ. ನೀವು ಏರಲು ಪ್ರಾರಂಭಿಸಿದಾಗ ಅದೇ ಜನರು, ಓ ಇದು ನಿಮ್ಮ ಅದೃಷ್ಟ ಎಂದು ಹೇಳುತ್ತಾರೆ. ಇದು ಒಂದು ಆಟ. ಮತ್ತು ನೀವು ಮೇಲಕ್ಕೆ ತಲುಪಿದಾಗ ಅದೇ ಜನರು ಅವನು ಏನು ಮಾಡಿರಬೇಕು ಎಂದು ಹೇಳುತ್ತಾರೆ. ಅವರು ತಪ್ಪು ವಿಧಾನವನ್ನು ಅಳವಡಿಸಿಕೊಂಡಿರಬೇಕು. ಜನರು ಏನು ಬೇಕಾದರೂ ಹೇಳುತ್ತಾರೆ. ಆದರೆ ಒಂದೇ ವ್ಯತ್ಯಾಸವೆಂದರೆ ಈಗ ನೀವು ನಗುತ್ತೀರಿ. ಹೌದು ಸ್ನೇಹಿತರೆ, ನೀವು ಪ್ರಗತಿ ಹೊಂದಿದಾಗ ಅನೇಕ ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ಮೋಸಗಾರರು, ಕೆಲವರು ಸುಳ್ಳುಗಾರರು. ಯಾರೋ ಸುಳ್ಳುಗಳನ್ನು ಹರಡುತ್ತಾರೆ, ಯಾರೋ ನಿಮಗೆ ಹಾನಿ ಮಾಡಲು ಸಂಚು ಹೂಡುತ್ತಾರೆ. ಆದರೆ ದೇವರು ನಿಮ್ಮ ಜೊತೆ ನಿಂತರೆ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಭಕ್ತನ ಕೂದಲನ್ನು ಸಹ ತೊಂದರೆಗೊಳಿಸಲಾಗುವುದಿಲ್ಲ. ಹೌದು ಸ್ನೇಹಿತರೆ, ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಕಷ್ಟಗಳಿಗೆ ಹೆದರುವುದರಿಂದ ಒಬ್ಬರು ತಮ್ಮ ಹಾದಿಯನ್ನು ಬದಲಾಯಿಸುವುದಿಲ್ಲ. ಒಬ್ಬರ ಧೈರ್ಯ ಬಲವಾಗಿದ್ದರೆ ಅವರು ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಅದು ಕೂಡ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗಾದರೆ ಇಂದು ಸ್ವಲ್ಪ ಸಮಯ ಒರಟಾಗಿದ್ದರೆ ಏನು, ನಾಳೆ ಅದೇ ಸಮಯ ನಿಮ್ಮದಾಗಿರ್ತದೆ, ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಜೀವನದಲ್ಲಿ ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ನಂಬಿಕೆಯನ್ನು ನಮಗೆ ನೀಡಿ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಏಕೆಂದರೆ ಕತ್ತಲ ರಾತ್ರಿಯ ನಂತರ ಮುಂಜಾನೆ ಬರುತ್ತದೆ, ಖಂಡಿತವಾಗಿಯೂ ಬಂದೇ ಬರುತ್ತದೆ. ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಪ್ರತಿದಿನ ಬೆಳಗ್ಗೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ನೀವು ಪೂಜಾ ಸ್ಥಳದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸಿ, ನಿಮ್ಮ ಆಶಯವನ್ನು ಹೇಳಿ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸಲು ದೇವರಲ್ಲಿ ಪ್ರಾರ್ಥಿಸಿ. ಸ್ನೇಹಿತರೆ, ನೀವು ಈ ಪರಿಹಾರವನ್ನು ಮಾಡಿದರೆ ದೇವರು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ ಮತ್ತು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ. ನನ್ನ ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಹಾಯ ಮಾಡಿ. ಪರಿಹಾರವು ತುಂಬ ಅದ್ಭುತವಾಗಿದೆ ಮತ್ತು ಇದರಿಂದ ದೇವರು ನೇರವಾಗಿ ಅಥವಾ ಪರೋಕ್ಷವಾಗಿ ಸಂತೋಷ ಪಡುತ್ತಾನೆ. ಲೋಕದ ಬೆಳಕಿಗೆ ಹೋಗುವ ದಾರಿ ಕಷ್ಟಕರವಾಗಿದ್ದರೂ ಸಹ
ತಲೆಯ ಮೇಲೆ ಕೈ ಇಟ್ಟಿರುವ ದೇವರಿಗೆ ಭಯಪಡುವುದೇಕೆ? ಧೈರ್ಯದಿಂದ ಇರಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಗಮ್ಯ ಸ್ಥಾನವನ್ನು ತಲುಪುತ್ತೀರಿ. ದೇವರ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ ಎಂದಿಗೂ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ನನಗೆ ಶರಣಾಗುತ್ತಾರೋ ನಾನೇ ಅವರ ರಕ್ಷಕ. ಆದ್ದರಿಂದ ಸ್ನೇಹಿತರೆ, ನೀವು ಇನ್ನು ಮುಂದೆ ಭಯಪಡಬೇಕಾಗಿಲ್ಲ. ನೀವು ನಿಜಕ್ಕೂ ಆಶ್ಚರ್ಯಪಡುವಷ್ಟು ವಿಶೇಷ ಚೆನ್ನಾಗಿ ನಿಮ್ಮ ವೃತ್ತಿ ಜೀವನ ನೀವು ಹೊಸ ಎತ್ತರವನ್ನು ತಲುಪುತ್ತೀರಿ. ನೀವು ವ್ಯವಹಾರದಲ್ಲಿದ್ದರೆ ಗ್ರಾಹಕರು ನಿಮ್ಮ ಅಂಗಡಿಯಲ್ಲಿ ಸಾಲುಗಟ್ಟಿ ನಿಲ್ಲಲಿದ್ದಾರೆ. ನಿಮಗೆ ಕೆಲಸವಿದ್ದರೆ ಸ್ನೇಹಿತರೆ ನಿಮಗೆ ಬಡ್ತಿ ಸಿಗುತ್ತದೆ. ನೀವು ಓದುತ್ತಿದ್ದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಎಷ್ಟು ಅದ್ಭುತವಾಗಿರುತ್ತದೆ ಎಂದರೆ ಎಲ್ಲರೂ ಅವರನ್ನು ಹೊಗಳುತ್ತಾರೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಇಂದು ನಿಮ್ಮನ್ನು ನಿರ್ಲಕ್ಷಿಸುವ ಜನರು ನಾಳೆ ನಿಮ್ಮನ್ನು ನೋಡಿ ನಿಮಗೆ ನಮಸ್ಕರಿಸುತ್ತಾರೆ. ಹೌದು ಸ್ನೇಹಿತರೆ, ನಿಮ್ಮನ್ನು ಹೊಗಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.